ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರಿಂದ ಶೋಧ ನಡೆಸಲಾಗಿದೆ. ಮಹಜರು ವೇಳೆ ಸಮೀರ್ ಮನೆಯಲ್ಲೇ ಇದ್ದ ಮಟ್ಟಣ್ಣನವರ್. ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರಿಂದ ಶೋಧ ನಡೆಸಲಾಯಿತು. ಇವತ್ತು ಪೊಲೀಸರು ಮಹಜರಿಗೆ ತೆರಳಿದ್ದ ವೇಳೆ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರ್ ಕೂಡ ಇದ್ರು. ಪೊಲೀಸರ ಶೋಧ ಕುರಿತು ಗಿರೀಶ್ ಮಟ್ಟಣ್ಣನವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸರು ಇಲ್ಲಿಗೆ ಸ್ಥಳ ಮಹಜರು ಮಾಡೋದಕ್ಕೆ ಬಂದಿದ್ರು. ಪೊಲೀಸರು ಕ್ಯಾಮೆರಾ, ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಿದ್ದಾರೆ. ಎಂಡಿ ಸಮೀರ್ ಮೇಲೆ ದಾಖಲಿಸಿರುವುದು ಸುಳ್ಳು ಕೇಸ್. ತನಿಖೆಗೆ ಸಹಕಾರ ನೀಡ್ತೇವೆ ಎಂದ ಗಿರೀಶ್ ಮಟ್ಟಣ್ಣನವರ್. ಮಹಜರಿಗೆ ಅವಶ್ಯಕತೆ ಇರಬಹುದು ಅಂತ ನಾನು ಬಂದಿದ್ದೇನೆ. ಎಂಡಿ ಸಮೀರ್ ಜೊತೆಗೆ ನಾವು ಯಾವಾಗಲೂ ಇರ್ತೇವೆ. ಎಐ ವಿಡಿಯೋದಲ್ಲಿ ಇರೋದು ಸತ್ಯದ ಮಾಹಿತಿ, ಯಾವುದು ಸುಳ್ಳಲ್ಲ. ಹೀಗಂತ ಗಿರೀಶ್ ಮಟ್ಟಣ್ಣನವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಎಐ ವಿಡಿಯೋ ಮಾಡಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು. ಈ ಕೇಸನ್ನು ದಾಖಲಿಸಿಕೊಂಡು ಸಮೀರ್ ಮನೆಯ ಮೇಲೆ ಇವತ್ತು ದಾಳಿಯನ್ನು ನಡೆಸಲಾಗಿತ್ತು, ಶೋಧ ನಡೆಸಲಾಗಿದೆ. ಶೋಧದ ಸಂದರ್ಭದಲ್ಲಿ ಸದ್ಯಕ್ಕೆ ಕ್ಯಾಮೆರಾ ಹಾಗೆ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಮಟ್ಟಣ್ಣನವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಥಳ ಮಹಜರು ಮಾಡೋದಕ್ಕೆ ಬಂದಿದ್ರು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಇದನ್ನು ತಗೊಂಡು ಹೋಗಬೇಕು ಅದನ್ನು ತಗೊಂಡಿದ್ರು. ಮತ್ತು ಭಾಳ FSLನವರು ಬಂದಿದ್ದರು. ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ, ನಾನು ಬೆಳಗ್ಗೆ ಅಂತಲೇ ಇದ್ದೆ. FSLನವರು ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು, ಆ ಏನು FSL ಕಿಟ್ ತೊಗೊಂಡು ಬಂದು ಇಬ್ಬರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಸರ ಯಾಕೆ ಆಯಿತು ಅಂತ ಹೇಳಿದರೆ, ಅದನ್ನೆಲ್ಲ ನೋಡಿದರೆ 13 ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ 2 ಹೆಣ ಬಿದ್ದಿದೆ. ಒಂದೇ ಒಂದು FSLನವರು ಅಲ್ಲಿ ಬರಲಿಲ್ಲ, ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ. ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ. ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು FSL ಟೀಮೇ ಬಂದಿದೆ. ಯಾಕೆ ಅಂದ್ರೆ ನಾವು ತಕರಾರು ಮಾಡುವಂಗಿಲ್ಲ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ನಾನು ಅದೇ ಕೇಳಿದೆ ಅವ್ರಿಗೆ, ಅಲ್ಲಿ FSLನವ್ರಿಗೂ ಕೇಳಿದೆ, ನೋಡಿ ಇಷ್ಟೊಂದು ಪ್ರೊಫೆಷ್ನಲ್ ಆಗಿ ಮಾಡಿದ್ರಿ. ಈ ಸುಳ್ಳು ಕೇಸನ್ನು 13 ವರ್ಷದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗುಂಡು ಜಜ್ಜಿದ ಅಲ್ಲೇ ಬಿದ್ದಿದೆ, ಬ್ಲಡ್ ಸ್ಟೇನ್ ಬಿದ್ದಿದೆ, ಅದನ್ನು ಮಾಡಲಿಲ್ಲ ಅಂಥೇಳಿ ಅದು ಬೇಜಾರಾಯಿತು. ಅದರ ಸಲುವಾಗಿ ಅದು ಏನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಕೂಡ ಇದರಲ್ಲಿ ಇಲ್ಲ. ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಸತ್ಯವನ್ನು ಬರೆದ್ರೆ ಅವನ ಪೆನ್ ಸೀಸ್ ಮಾಡಿದರೆ ಹೆಂಗಿರ್ತದೆ? ಅವನು ಪೆನ್ನು ಪೇಪರ್ ಸೀಸ್ ಮಾಡಿದರೆ, ಇವತ್ತು ಅವ್ರು ಅದನ್ನೇ ಮಾಡಿದ್ದಾರೆ. ಅವನು ಬರೆದಂಥ ಪೆನ್ನು, ಪೇಪರು, ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ಆನಂತರ ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಹುಡುಕಾಡಿದ್ದಾರೆ. ಅದರಲ್ಲಿ ಏನು ಅಪಪ್ರಚಾರ, ಷಡ್ಯಂತ್ರ ಏನು ಅಂದರೆ ಒಂದೇ ಒಂದು ಲವಲೇಶವೂ ಕೂಡ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು ಸಮೀರ್ ವಿರುದ್ಧ. ಇವತ್ತು ಎಷ್ಟೊತ್ತಿಗೆ ದಾಳಿ ಆಯಿತು? ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಏನು ಸೀಸ್ ಮಾಡಿದ್ದಾರೆ? ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಮಾಡಿದಂತಹ ಎ ವಿಡಿಯೋ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ತನಿಖೆಯ ಭಾಗವಾಗಿ ಇಂದು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸೋಕೋ ಟೀಮ್ ಮತ್ತು ಪಂಚರು ಈ ಒಂದು ಸಮೀರ್ ಮನೆ ಏನಿದೆ ಬೆಂಗಳೂರಿನ ಹೊರವಲಯದ ಹುಬ್ಬಳ್ಳಿ ಎಂಬ ಒಂದು ಅಲ್ಲಿನ ಒಂದು ಲೇಔಟ್ ನಲ್ಲಿ ಈ ಒಂದು ಮನೆಗೆ ಸುಮಾರು ಮಧ್ಯಾಹ್ನ 1:30ಕ್ಕೆ ಬಂದಿದ್ರು. 1:30ಕ್ಕೆ ಬಂದಿದ್ದಂತಹ FSL ಟೀಮ್ ಜೊತೆ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಸುಮಾರು 6 ಗಂಟೆಗಳ ಕಾಲ ನಿರಂತರವಾಗಿ ಮಾಡಿ ಆ ಒಂದು ಸಮೀರ್ ಮನೆಯಲ್ಲಿದ್ದಂತಹ ಕಂಪ್ಯೂಟರ್ ಮತ್ತು ಕ್ಯಾಮ್ರಾ, ಅಂದ್ರೆ ಆತ ಆ ಒಂದು AI ವಿಡಿಯೋನ ಮಾಡೋದಕ್ಕೆ ಬಳಸಿದಂತಹ ವಸ್ತುಗಳಿದೆಯಲ್ಲ, ಸೊ ಇದನ್ನೆಲ್ಲವನ್ನು ಸಹ ಸೀಸ್ ಮಾಡಿದ್ದಾರೆ. ಜೊತೆಗೆ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಇವತ್ತು 6 ಗಂಟೆಗಳ ಕಾಲ ಈ ಒಂದು ಮಹಜರು ಪ್ರಕ್ರಿಯೆಯನ್ನು, ಅಂದ್ರೆ ಯಾವಾಗ ಆತ ವಿಡಿಯೋ ಮಾಡಿದ್ದ, ಎಲ್ಲಿ ಮಾಡಿದ್ದ, ಮತ್ತೆ ಯಾವ ವಸ್ತುಗಳನ್ನ ಬಳಸ್ಕೊಂಡು AI ವಿಡಿಯೋ ಮಾಡಿದ, ಎಲ್ಲರ ಬಗ್ಗೆ ಆತನಿಂದನೂ ಸಹ ಹೇಳಿಕೆಯನ್ನ ಪಡ್ಕೊಂಡು ಸಂಪೂರ್ಣವಾಗಿ ಮಹಜರು ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಈಗ ತಮ್ಮ ಜಪ್ತಿ ಮಾಡಿರುವಂತಹ ಈ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡು ತಾವು ಬೆಳ್ತಂಗಡಿಗೆ ಪೊಲೀಸರು ವಾಪಸ್ ಆಗಿರುವಂತದ್ದು. ಇನ್ನು ಇದೇ ಮಹಜರು ವೇಳೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಪ್ರತ್ಯಕ್ಷವಾಗಿದ್ದಾರೆ. ಅಂದ್ರೆ ಮಧ್ಯಾಹ್ನವೇ ಪೊಲೀಸರು ಬರುವುದಕ್ಕೆ ಮುಂಚೆನೆ ಗಿರೀಶ್ ಮಟ್ಟಣ್ಣನವರು ಸಮೀರ್ ಮನೆಯಲ್ಲಿದ್ರು. ಅದಾದ ನಂತರ ಮಹಜರು ಮುಕ್ತಾಯದವರೆಗೂ ಸಹ ಆತನೊಂದಿಗೆನೆ ಮನೆಯಲ್ಲೇ ಇದ್ರು. ಈ ಆತನ ಸಪೋರ್ಟ್ಗಾಗಿ ನಾವು ನಿಂತಿದೀವಿ ಅಂತ ಹೇಳಿದ್ರು ಮಟ್ಟಣ್ಣನವರು. ಸೊ ಅಂದ್ರೆ ಎ ವಿಡಿಯೋ ಸಂಬಂಧಪಟ್ಟಂತಹ ಈ ಒಂದು ಕೇಸ್ ಏನಿದೆ ಇದು ಸಂಪೂರ್ಣ ಸುಳ್ಳಾಗಿದ್ದು ಆ ರೀತಿಯಾದಂತಹ ಯಾವುದೇ ರೀತಿಯ ಅಪಪ್ರಚಾರ ಆಗಿಲ್ಲ. ಆದ್ರೆ
ಪೊಲೀಸರ ಬಗ್ಗೆ ಮಾತಾಡಿದ್ದ ಒಂದು ಪದದ ಹಿನ್ನೆಲೆಯಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಈ ರೀತಿ ತನಿಖೆಯನ್ನ ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ತನಿಖೆಗೆ ಸಹಕಾರ ನೀಡಿದ್ದು, ಅವರು ಕೂಡ ಅವ್ರ ಕೆಲಸವನ್ನ ಮುಗಿಸ್ಕೊಂಡು ಹೋಗಿದ್ದಾರೆ ಅಂತ ಗಿರೀಶ್ ಮಠನ್ ಅವರು ಇವತ್ತು ಮಾಜರು ಪ್ರಕ್ರಿಯೆ ನಂತರ ಮಾಹಿತಿಯನ್ನ ನೀಡಿರುವಂತದ್ದು. ಶಮಂತ್, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.